ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ದಿನವೇ ಡೊನಾಲ್ಡ್ ಟ್ರಂಪ್ ಅವರು 8 ಪ್ರಮುಖ ನೀತಿಗಳಿಗೆ ಸಹಿ ಹಾಕಿದ್ದಾರೆ. ಈ 8 ನೀತಿಗಳು ಅಮೆರಿಕದ ಮೇಲೆ ಹಾಗೂ ವಿಶ್ವದ ವಿವಿಧ ರಾಷ್ಟ್ರಗಳ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಎನ್ನುವಂತಹ ವಿಚಾರವಾಗಿ ಭಾರಿ ಚರ್ಚೆ ನಡೆದಿದೆ. ತೆರಿಗೆ ನೀತಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡ್ತಾ ಇರೋದು ಭಾರತ ಸೇರಿದಂತೆ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಸಣ್ಣ ನಡುಕವನ್ನ ಸಹ ಸೃಷ್ಟಿ ಮಾಡಿದೆ. ಇಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ಯಾವುದಕ್ಕೆಲ್ಲ ಸಹಿ ಹಾಕಿದ್ದಾರೆ, ಇದರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನುವ ಪ್ರಮುಖ ಮಾಹಿತಿ ಇಲ್ಲಿದೆ. 47ನೇ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಘರ್ಜನೆ ಶುರು ಮಾಡಿಕೊಂಡಿದ್ದಾರೆ. ಇದು ಅಮೆರಿಕಾಗೆ ಸುವರ್ಣ ಯುಗವಾಗಿದ್ದು ಅಮೆರಿಕವನ್ನ ಅವನತಿಯಿಂದ ರಕ್ಷಿಸಲಾಗಿದೆ ಎಂಬ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಅವರ ಮೊದಲ ದಿನದ ಕೆಲಸವೇ ಕೋಟ್ಯಾಂತರ ಜನರಿಗೆ ಅಚ್ಚರಿಯನ್ನ ಉಂಟು ಮಾಡಿದ್ರೆ ಇಷ್ಟೇ ಜನರಿಗೆ ನಡುಕವನ್ನು ಕೂಡ ಉಂಟು ಮಾಡಿದೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರುವ ಪ್ರಮುಖ ನಿರ್ಧಾರಗಳು ಯಾವುವು, ಯಾಕೆ ಆ ನಿರ್ಧಾರಗಳ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ ಅನ್ನುವಂತಹ ವಿವರವನ್ನು ನೋಡೋಣ. ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಯಲಾಗುತ್ತೆ. ಈ ಸೂಪರ್ ಪವರ್ ರಾಷ್ಟ್ರಕ್ಕೆ ಇದೀಗ ಸೂಪರ್ ಪವರ್ ಅಧ್ಯಕ್ಷರು ಬಂದಿದ್ದು ವಿಶ್ವದ ಕೆಲವು ರಾಷ್ಟ್ರಗಳು ಅಕ್ಷರಶಃ ಆತಂಕಕ್ಕೆ ಒಳಗಾಗಿವೆ. ಇದಕ್ಕೆ ಅಮೆರಿಕ ನೂತನ ಅಧ್ಯಕ್ಷ ಟ್ರಂಪ್ ಅವರ ತೆರಿಗೆ ನೀತಿ, ಟ್ರಂಪ್ ಅವರು ಅಮೆರಿಕದಲ್ಲಿ ವಲಸೆ ನೀತಿ ತಡೆ, ಇಂಧನ ನೀತಿ ಹಾಗೂ ರಾಷ್ಟ್ರೀಯ ಭದ್ರತೆಯಂತಹ ವಿಷಯಗಳನ್ನ ಆದ್ಯತೆಯ ವಿಷಯಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲು ಈ ವಿಷಯಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ. ಮುಂದುವರಿದು ಅವರು ತೆರಿಗೆ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ. ಟ್ರಂಪ್ 8 ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಇದರಲ್ಲಿ ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಅವರ ಅವಧಿಯಲ್ಲಿ ತೆಗೆದುಕೊಳ್ಳಲಾಗಿದ್ದ ಪ್ರಮುಖ ನಿರ್ಧಾರಗಳನ್ನು ಹಿಂಪಡೆದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಓವಲ್ ಕಚೇರಿ, ಅಮೆರಿಕದ ಸರ್ಕಾರಿ ಕಚೇರಿಗೆ ಪ್ರವೇಶ ಮಾಡ್ತಾ ಇದ್ದಂತೆಯೇ 2021ರಲ್ಲಿ ಯುಎಸ್ ಕ್ಯಾಪಿಟಲ್ ಗಲಭೆಯಲ್ಲಿ ಆರೋಪಿಗಳಾಗಿರುವ 1500 ಜನರಿಗೆ ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಈ ಗಲಭೆ ಟ್ರಂಪ್ ಈ ಹಿಂದೆ ಅಧಿಕಾರವನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ನಡೆದಿತ್ತು. ಇನ್ನು ತೆರಿಗೆ ಭೀತಿ, ಭಾರತ ಸೇರಿದಂತೆ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಈಗ ಇರುವಂತಹ ಪ್ರಮುಖ ಆತಂಕ ಅಂತ ಅಂದ್ರೆ ಟ್ರಂಪ್ ಎಲ್ಲಿ ಹೊಸ ತೆರಿಗೆ ನೀತಿಯನ್ನು ಜಾರಿ ಮಾಡ್ತಾರೋ ಅಂತ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಫೆಬ್ರವರಿ 1ರ ಒಳಗೆ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಬರೋಬ್ಬರಿ 25%ರವರೆಗೆ ತೆರಿಗೆ ಹಾಕುವ ಸುಳಿವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಚೀನಾ, ಮೆಕ್ಸಿಕೋ ಹಾಗೂ ಕೆನಡಾ ದೇಶಗಳೊಂದಿಗೆ ತೆರಿಗೆ ಹಾಗೂ ವ್ಯಾಪಾರ ಪದ್ಧತಿಯನ್ನ ಪರಿಶೀಲನೆ ಮಾಡಿ ಹೀಗಂತ ರಾಜ್ಯಗಳಿಗೆ ನಿರ್ದೇಶನವನ್ನ ಮಾಡಿದ್ದಾರೆ. ಇದು ಭಾರತದ ಆತಂಕಕ್ಕೂ ಕಾರಣವಾಗಿದೆ. ಭಾರತದ ತೆರಿಗೆ ನೀತಿಯ ಬಗ್ಗೆ ಟ್ರಂಪ್ ಮೊದಲಿನಿಂದಲೂ ಕೂಡ ಅಸಮಾಧಾನ ಇದೆ. ಇನ್ನು ಟ್ರಂಪ್ ಪ್ರಮುಖ ನಿರ್ಧಾರಗಳು ಯಾವುದು? ಟ್ರಂಪ್ ಅವರು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಅಲ್ಲದೆ ವಿದೇಶಿ ಕ್ರಿಮಿನಲ್ಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸುವುದಾಗಿಯೂ ಹೇಳಿದ್ದಾರೆ. ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸದವರ ಮಕ್ಕಳಿಗೆ ಸಿಗ್ತಾ ಇದ್ದಂತಹ ಜನ್ಮಸಿದ್ಧ ಪೌರತ್ವವನ್ನು ತಡೆಗೆ ಸಹಿ ಹಾಕಿದ್ದಾರೆ. ಇನ್ನು ಎಲ್ರಿಗೂ ತಿಳಿದಿರುವಂತೆ ಅವರು ಅಕ್ರಮ ಹಾಗೂ ಯಾವುದೇ ದಾಖಲೆಗಳಿಲ್ಲದ ವಲಸಿಗರ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಅಮೆರಿಕದವರಿಗೆ ತೊಂದರೆ ಕೊಡುವ ಅಕ್ರಮ ವಲಸಿಗರಿಗೆ ಮರಣ ದಂಡನೆ ವಿಧಿಸುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ನಡೆದಿದೆ. ಈ ಸಂಬಂಧ ಅವರು ನ್ಯಾಯ ಇಲಾಖೆಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಇದಲ್ಲದೆ ಪ್ಯಾರಿಸ್ ಒಪ್ಪಂದದಿಂದ ಹಿಂದೆ ಸರಿಯೋದು, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ಯಾರಿಸ್ ಒಪ್ಪಂದವು ಹವಾಮಾನಕ್ಕೆ ಸಂಬಂಧಿಸಿದಾಗಿದೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ಅಮೆರಿಕ ಆರ್ಥಿಕ ನೆರವು ಕೊಡುತ್ತದೆ, ಅದಕ್ಕೂ ಕೂಡ ಕುಕ್ಕೆ ಹಾಕಲಾಗ್ತಾ ಇದೆ. ಸ್ನೇಹಿತರೆ, ಆಗ್ಲೇ ಹೇಳಿದಂತೆ ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡೋದಕ್ಕೆ ಹಾಗೂ ಕೆನಡಾ, ಚೀನಾದ ಮೇಲೆ ದುಬಾರಿ ಟ್ಯಾಕ್ಸ್ ಹಾಕೋದಕ್ಕೆ ಟ್ರಂಪ್ ಸರ್ಕಾರ ಮುಂದಾಗಿದೆ ಅಂತ. ಇದರ ಬೆನ್ನಲ್ಲೇ ಭಾರತವು ಅಲರ್ಟ್ ಆಗಿದೆ. ಯಾಕಂದ್ರೆ ಈ ಎರಡೂ ವಿಷಯಗಳು ಮುಂದಿನ ದಿನಗಳಲ್ಲಿ ಭಾರತದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ. ಭಾರತದ ಮೇಲೆ ಬೀರಬಹುದಾದ ಪರಿಣಾಮವನ್ನು ತಪ್ಪಿಸುವಂತಹ ಉದ್ದೇಶದಿಂದ ಭಾರತ ಅಲರ್ಟ್ ಆಗಿದೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಗರ್ಜನೆ ಶುರು ಮಾಡಿದ್ದಾರೆ. ಅಲ್ಲದೆ ಅಮೆರಿಕದಲ್ಲಿರುವಂತಹ ಅಕ್ರಮ ಹಾಗೂ ಯಾವುದೇ ದಾಖಲೆಗಳು ಇಲ್ಲದ ಅಂದಾಜು 15 ಲಕ್ಷಕ್ಕೂ ಹೆಚ್ಚು ಜನರನ್ನ ಗಡೀಪಾರು ಮಾಡೋದಕ್ಕೆ ಅಲ್ಲದೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿದೆ. ಇದರಲ್ಲಿ 18,000 ಜನ ಭಾರತೀಯರು ಸಹ ಇರೋದು ಭಾರತಕ್ಕೆ ಆತಂಕವನ್ನು ಉಂಟು ಮಾಡಿದೆ. ಹೌದು, ಅಮೆರಿಕದಲ್ಲಿ ಅಂದಾಜು 18,000ಕ್ಕೂ ಹೆಚ್ಚು ಜನ ಅಕ್ರಮ ಭಾರತೀಯ ವಲಸೆಗಾರರು ಇದ್ದಾರೆ.
ಹೀಗಂತ ಹೇಳಲಾಗ್ತಾ ಇದೆ. ಅಲ್ಲದೆ ಅಮೆರಿಕ ಹೊಸ ತೆರಿಗೆ ನೀತಿಯನ್ನು ಜಾರಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಹೆಚ್ಚು ತೆರಿಗೆ ವಿಧಿಸಬಹುದೋ ಆ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಭಾರತದ ತೆರಿಗೆ ನೀತಿಯ ಬಗ್ಗೆಯೂ ಅಮೆರಿಕ ಗರಂ ಆಗಿದೆ. ಭಾರತ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾ ಇದೆ ಅನ್ನೋದು ಟ್ರಂಪ್ ಆರೋಪ. ಈ ಎರಡೂ ವಿಷಯಗಳು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕಿಂತ ಮುಂಚೆಯೇ ಭಾರತ ಅಲರ್ಟ್ ಆಗ್ತಾ ಇದೆ. ಭಾರತದಿಂದ ಹೋಗಿ ಅಮೆರಿಕದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ವಾಸಿಸ್ತಾ ಇರುವವರನ್ನು ಗುರುತಿಸಿ ವಾಪಸ್ ಕರೆಸಿಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರದೊಂದಿಗೆ ಚರ್ಚೆ ಮಾಡೋದಕ್ಕೆ ಭಾರತ ಸಿದ್ಧವಾಗಿದೆ ಅಂತ ಹೇಳಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವ ಮುನ್ನವೇ ಮಾತನಾಡಿಕೊಂಡು ಪರಿಹರಿಸಿಕೊಳ್ಳಿಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಅಮೆರಿಕ ಸಹ ಅಕ್ರಮವಾಗಿ ಅಮೆರಿಕದಲ್ಲಿ ನೆಲೆಸಿರುವಂತಹ ಭಾರತೀಯರನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೆ ಬೇಕಾದ ಸಹಕಾರವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತದೆ. ಇನ್ನು ಅಮೆರಿಕದಲ್ಲಿ ಅಂದಾಜು 18,000 ಜನ ಅಕ್ರಮ ಭಾರತೀಯ ವಲಸಿಗರು ಇದ್ದಾರೆ ಅಂತ ಗುರುತಿಸಲಾಗಿದೆ. ಇದರ ಹೊರತಾಗಿಯೂ ಕೂಡ ಭಾರತೀಯ ಅಕ್ರಮ ವಲಸಿಗರ ನಿಖರ ದಾಖಲೆ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ. ಈಗ ಗುರುತಿಸಲಾಗಿರುವ ಅಕ್ರಮ ವಲಸಿಗರ ಸಂಖ್ಯೆಗಿಂತ ಹೆಚ್ಚು ಜನ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನು ತಡೆಯುವ ಉದ್ದೇಶದಿಂದ ಟ್ರಂಪ್ ಅವರು ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಈ ಕಾನೂನಿಗೆ ಸಹಿ ಹಾಕಿದ್ದಾರೆ. ಅಮೆರಿಕದಲ್ಲಿ ಅಕ್ರಮ ವಲಸಿಗರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮಿಲಿಟರಿ ಭದ್ರತೆ ಹಾಗೂ ಯುಎಸ್ ಮೆಕ್ಸಿಕೋ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಸಹ ಘೋಷಿಸಲಾಗಿದೆ. ಇನ್ನು ಅಮೆರಿಕದಲ್ಲಿ ಭಾರತೀಯರಿಗೆ H-1B ವೀಸಾವನ್ನು ಕೊಡುವಂತೆ ಮನವಿ ಮಾಡುವ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆದಿವೆ. ಕಾನೂನುಬದ್ಧವಾಗಿ ಭಾರತೀಯರು ಅಮೆರಿಕದಲ್ಲಿ ನೆಲೆಸುವಂತೆ ಮಾಡುವ ನಿಟ್ಟಿನಲ್ಲಿ H-1B ವೀಸಾ ಸಹಕಾರಿಯಾಗಿದೆ ಅಂತ ನಿರೀಕ್ಷಿಸಲಾಗಿದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಕೌಶಲ್ಯ ಹೊಂದಿರುವ ಕೆಲಸಗಾರರು ಅಮೆರಿಕದಲ್ಲಿ ನೆಲೆಸೋದಕ್ಕೆ H-1B ವೀಸಾ ಸಹಕಾರಿಯಾಗಲಿದೆ ಅಂತ ಭಾರತ ಅಂದ್ಕೊಂಡಿದ್ದು, ಈ ನಿಟ್ಟಿನಲ್ಲಿ ಅಮೆರಿಕದೊಂದಿಗೆ ಚರ್ಚೆ ಮಾಡಲಿಕ್ಕೆ ನಿರ್ಧರಿಸಿದೆ. 2023ರಲ್ಲಿ 3,86,000 H-1B ವೀಸಾಗಳನ್ನು ಕೊಡಲಾಗಿತ್ತು. ಇದರಲ್ಲಿ 3/4 ಭಾಗದಷ್ಟು ಭಾರತೀಯರೇ ಆಗಿದ್ರು ಅನ್ನುವಂಥದ್ದು ವಿಶೇಷ. ಇನ್ನು ಭಾರತ ಇತ್ತೀಚೆಗೆ ತೈವಾನ್, ಸೌದಿ ಅರೇಬಿಯಾ, ಜಪಾನ್ ಹಾಗೂ ಇಸ್ರೇಲ್ ಸೇರಿದಂತೆ ವಿವಿಧ ದೇಶಗಳೊಂದಿಗೆ ವಲಸೆ ನೀತಿಗೆ ಸಹಿ ಹಾಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಇದೇ ರೀತಿ ಅಮೆರಿಕದೊಂದಿಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಮೊದಲ ದಿನದಿಂದಲೇ ಗರ್ಜನೆಯನ್ನು ಆರಂಭ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ಯಾವುದೇ ಸಮಯದಲ್ಲೂ ಕೂಡ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ನಾನು ಭೇಟಿಯಾಗಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದು. ಆದರೆ ಯುಕ್ರೇನ್ ವಿಷಯದ ಕುರಿತು ಮಾತುಕತೆಗೆ ಬರದಿದ್ದರೆ ರಷ್ಯಾ ಮೇಲೆ ನಿರ್ಬಂಧಗಳನ್ನು ಹೇರುವಂತಹ ಸಾಧ್ಯತೆ ಇದೆ, ಹೀಗಂತ ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ವ್ಲಾಡಿಮಿರ್ ಪುಟಿನ್ ನಾವು ಕರೆದಾಗ ಮಾತುಕತೆಗೆ ಬರಬೇಕು, ಅವ್ರು ಹೇಳಿದ ಟೈಮಿಗೆ ಬೇಕಾದರೆ ನಾನು ಹೋಗಿ ಮಾತನಾಡ್ತೀನಿ, ಆದರೆ ಸಂಧಾನಕ್ಕೆ ಒಪ್ಪಿಕೊಳ್ಳದೆ ಇದ್ದರೆ, ಯುದ್ಧವನ್ನು ನಿಲ್ಲಿಸುವಂತಹ ಮಾತುಕತೆಗೆ ಅವರು ಒಪ್ಪಿಕೊಳ್ಳದೆ ಇದ್ದರೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚುವರಿಯಾಗಿ ನಿರ್ಬಂಧಗಳನ್ನು ವಿಧಿಸ್ತೀವಿ, ಹೀಗಂತ ಟ್ರಂಪ್ ಹೇಳಿರುವಂಥದ್ದು. ಇನ್ನು ಯುದ್ಧ ಯಾವತ್ತಿಗೂ ಕೂಡ ನಡಿಬಾರದಿತ್ತು. ನೀವು ಸಮರ್ಥ ಅಧ್ಯಕ್ಷರಾಗಿದ್ದರೆ ಯುದ್ಧ ನಡೀತಾ ಇರಲಿಲ್ಲ. ನಾನು ಅಧ್ಯಕ್ಷನಾಗಿದ್ದರೆ ಯುಕ್ರೇನಲ್ಲಿ ಯುದ್ಧ ಎಂದಿಗೂ ನಡೀತಾ ಇರಲಿಲ್ಲ. ರಷ್ಯಾ ಎಂದಿಗೂ ಕೂಡ ಯುಕ್ರೇನ್ಗೆ ಹೋಗ್ತಾ ಇರಲಿಲ್ಲ. ನನಗೆ ಪುಟಿನ್ ಜೊತೆಗೆ ಬಲವಾದ ಒಂದು ಕನೆಕ್ಷನ್ ಇತ್ತು. ನಾವಿಬ್ಬರು ಉತ್ತಮವಾದ ಮಾತುಕತೆಯನ್ನು ಹೊಂದಿದ್ವಿ. ಅದು ಎಂದಿಗೂ ಕೂಡ ಸಂಭವಿಸ್ತಾ ಇರಲಿಲ್ಲ, ಹೀಗಂತ ಬೈಡನ್ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ, ಅವರ ವರ್ಚಸ್ಸಿಗೆ ಧಕ್ಕೆ ಬರುವ ರೀತಿಯಲ್ಲಿ ಟ್ರಂಪ್ ಮಾತನಾಡಿದ್ರು. ಇದೀಗ ಟ್ರಂಪ್ ಕೈಯಲ್ಲಿ ಅಧಿಕಾರವಿದ್ದು ಅಮೆರಿಕದ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ಏನು ಎಲೆಕ್ಷನ್ ನಡೆಯುವ ಮುಂಚೆ ಕ್ಯಾಂಪೇನ್ ನಡೀತಲ್ವಾ, ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದಂತಹ ಮಾತುಗಳನ್ನ ಈಗ ಅಕ್ಷರಶಃ ನಿಜ ಆಗಿಸ್ಲಿಕ್ಕೆ ಹೆಣಗಾಡ್ತಾ ಇದ್ದಾರೆ. ಹಾಗೆ ರಷ್ಯಾ ಮಾತುಕತೆಗೆ ಬರದೇ ಇದ್ರೆ ನಿರ್ಬಂಧಗಳನ್ನು ಹೇರೋದಾಗಿ ವಾರ್ನನ್ನು ಕೂಡ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.